ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ನೋಡೋಣ. ಸೊ ಇವತ್ತು ವೀಕೆಂಡ್, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸುದೀಪ್ ಸರ್ ಇವತ್ತು ಬರ್ತಾರೆ. ಸೊ ಅವರ ಪ್ರೋಮೋ ಇವಾಗ ಜಸ್ಟ್ ರಿಲೀಸ್ ಆಗಿದೆ. ಸೊ ಬೆಳಗ್ಗೆ ಬಂದಂಥ ಪ್ರೋಮೋ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋವಂಥದ್ದು ಮಾತ್ರ ಆಗಿತ್ತು. ಸೊ ಸೆಕೆಂಡ್ ಪ್ರೋಮೋ ಅಲ್ಲಿ ಸುದೀಪ್ ಸರ್ ಬಂದು ಸ್ಟೇಜ್ ಮೇಲೆ ಇವತ್ತು ಯಾವ ಟಾಪಿಕ್ ಮೇಲೆ ಅವರು ಡಿಸ್ಕಸ್ ಮಾಡ್ತಾರೆ, ಯಾವುದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಮಾತಾಡ್ತಾರೆ ಅನ್ನೋವಂಥ ವಿಷಯಗಳನ್ನ ಅವರು ಇವತ್ತಿನ ಫಸ್ಟ್ ಅಂದರೆ ಅವ್ರು ಬರೋವಂಥ ಫಸ್ಟ್ ಪ್ರೋಮೋ ಅಲ್ಲಿ ತೋರಿಸೋವಂಥದ್ದು. ಸೊ ಆ ಪ್ರೋಮೋ ಅಲ್ಲಿ ಇವತ್ತು ಮೋಸ್ಟ್ಲಿ ಅವರು ಕೊಟ್ಟಂಥ ಕ್ಲೂಸ್ ಪ್ರಕಾರ ಫಸ್ಟ್ ಆಫ್ ಆಲ್ ಗಿಲ್ಲಿ ಮತ್ತು ರಕ್ಷಿತಾ ಅವರ ಬಗ್ಗೆ ಮಾತಾಡ್ತಾರೆ. ಅವರಿಗೆ ಒಂದು ಸ್ವಲ್ಪ ಕ್ಲಾಸ್ ಇದೆ ಅಂತ ಕೂಡ ಅನಿಸುತ್ತೆ. ಯಾಕೆ ಅಂತ ಅಂದರೆ ಗಿಲ್ಲಿ ಅವರು ಮತ್ತು ರಕ್ಷಿತಾ ಅವರು ಇಬ್ಬರು ಕೂಡ ಬೇರೆ ಬೇರೆ ತಂಡದಲ್ಲಿದ್ದರು. ಆದರೂ ಕೂಡ ಎಲ್ಲೋ ಒಂದು ಕಡೆ ಆ ತಂಡದಲ್ಲಿ ಏನು ನಡೀತಿತ್ತು ಅನ್ನೋದನ್ನ ಗಿಲ್ಲಿ ಅವ್ರಿಗೂ ತಿಳ್ಕೊತಾ ಇದ್ದರು ಮತ್ತು ರಕ್ಷಿತಾ ಅವ್ರಿಗೆ ಸ್ವಲ್ಪ ಇನ್ಪುಟ್ಸ್ ಕೂಡ ಕೊಡ್ತಾಯಿದ್ರು. ಸೊ ಈ ಒಂದು ಕಾರಣದಿಂದ ಅವರಿಬ್ಬರಿಗೆ ಒಂದು ಸ್ವಲ್ಪ ಕ್ಲಾಸ್ ತೊಗೊಳ್ಳೋಂಥ ಚಾನ್ಸಸ್ ಜಾಸ್ತಿ ಇದೆ. ಬಿಕಾಸ್ ಇಬ್ಬರು ಬೇರೆ ಬೇರೆ ತಂಡದಲ್ಲಿ ಇದ್ದಾಗ ಅದೇ ಥರ ಅವರವರ ರೆಸ್ಪೆಕ್ಟಿವ್ ಟೀಮ್ಗಳಿಗೆ ಆಡಬೇಕಿತ್ತು. ಅವರ ಒಬ್ಬೊಬ್ಬರು ಹೆಲ್ಪ್ ತೊಗೋಬಾರ್ದಿತ್ತು ಅವರು. ಸೊ ಪ್ರೋಮೋ ನೋಡಿದ ಪ್ರಕಾರ ಸುದೀಪ್ ಸರ್ ಬಂದು ಮಾತಾಡೋವಂಥದ್ದಿದೆ. ಒಂದು ಲಿಮಿಟ್ ತನಕ ಓಕೆ, ಬಟ್ ಅದಾದಮೇಲೆ ಅದು ಚೆನ್ನಾಗಿರೋದಿಲ್ಲ, ನೋಡೋದಕ್ಕೆ ಬೇರೆ ಥರ ಕಾಣುತ್ತೆ. ಅದು ಅಷ್ಟು ಚೆನ್ನಾಗಿ ಅವರು ಒಂದು ಸರಿಯಾಗಿ ಹಾದಿಯಲ್ಲಿ ಹೋಗ್ತಾ ಇರೋ ಥರ ಕಾಣೋದಿಲ್ಲ. ಸೊ ಇದ್ರ ಬಗ್ಗೆ ಮಾತಾಡಲೇಬೇಕು ಅಂತ ಸುದೀಪ್ ಸರ್ ಹೇಳ್ತಾರೆ. ಅದಾದಮೇಲೆ ರಾಶಿಕಾ ಅವರ ಬಗ್ಗೆ ಕೂಡ ಮಾತಾಡ್ತಾರೆ ಅನಿಸುತ್ತೆ. ಒಂದು ಪಾಯಿಂಟಲ್ಲಿ ರಾಶಿಕಾ ಅವರು ನಾನು ಆಟನೇ ಆಡೋದಿಲ್ಲ, ನಿಲ್ಲಿಸ್ತೀನಿ, ನೆಕ್ಸ್ಟ್ ಯಾವ ಗೇಮ್ಸಲ್ಲಿ ಕೂಡ ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ಸೊ ಆ ಒಂದು ಕ್ಲಿಪ್ಪಿಂಗ್ ಕೂಡ ಇಲ್ಲಿ ತೊಗೊಂಡು ಸುದೀಪ್ ಸರ್ ಮಾತಾಡ್ತಿದ್ರು. ಸೊ ಖಂಡಿತವಾಗ್ಲೂ ಇವರ ಬಗ್ಗೆ ಕೂಡ ಇವತ್ತು ಡಿಸ್ಕಸ್ ಆಗುತ್ತೆ ಅಂತ ಅನಿಸುತ್ತೆ. ಅದಾದಮೇಲೆ ಈ ಪ್ರೋಮೋ ಅಲ್ಲಿ ಇವ್ರ ಬಗ್ಗೆನೇ ಜಾಸ್ತಿ ತೋರಿಸಿದ್ದು, ಗಿಲ್ಲಿ ಅವ್ರ ಬಗ್ಗೆ, ರಕ್ಷಿತಾ ಅವ್ರ ಬಗ್ಗೆ, ಅವರಿಬ್ಬರು ಎಲ್ಲೆಲ್ಲಿ ಮಾತಾಡ್ಕೊತಾ ಇದ್ರು. ಆಮೇಲೆ ಒಂದು ಪಾಯಿಂಟಲ್ಲಿ ಅಶ್ವಿನಿ ಗೌಡ ಅವ್ರು ಕೂಡ ರೈಸ್ ಆಗ್ತಾರೆ. ರಕ್ಷಿತಾ ಅವ್ರು ಹೋಗ್ಬಿಟ್ಟು ಗಿಲ್ಲಿ ಅವ್ರ ಜೊತೆ ಮಾತಾಡುವಾಗ ಅದನ್ನ ಕೂಡ ತೋರಿಸಿದ್ದಾರೆ. ಸೊ ಮೇ ಬಿ ರಕ್ಷಿತಾ ಅವರು ಮತ್ತು ಗಿಲ್ಲಿ ಅವರು ಮಾತಾಡುವಾಗ ಅಶ್ವಿನಿ ಗೌಡ ಅವರು ಯಾವ ಪಾಯಿಂಟ್ನ ರೇಸ್ ಮಾಡಿದ್ರು, ನೀನು ನಮ್ಮ ಟೀಮಲ್ಲಿ ಆಟಾಡ್ತಿದ್ಯಾ, ನಮ್ಮ ಜೊತೆಗಿರಬೇಕು ಅನ್ನೋದನ್ನ, ಅದನ್ನು ಇಲ್ಲಿ ಸುದೀಪ್ ಸರ್ ಕೂಡ ಹೇಳೋವಂಥ ಚಾನ್ಸಸ್ ಜಾಸ್ತಿನೇ ಇದೆ ಅಂತ ಅನಿಸುತ್ತೆ. ಮತ್ತು ಎಲ್ಲೋ ಒಂದು ಕಡೆ ಅಶ್ವಿನಿ ಅವರು ಕೂಡ ಈ ವಾರ ಕರೆಕ್ಟಾಗಿದ್ದರು. ಸೊ ಅವರಿಗೆ ಕಿಚ್ಚನ ಚಪ್ಪಾಳೆ ಹೋಗುವಂಥ ಚಾನ್ಸಸ್ ಕೂಡ ಜಾಸ್ತಿನೇ ಇದೆ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ. ಯಾಕೆಂದರೆ ಥ್ರೂ ಔಟ್ ದ ವೀಕ್ ಅವ್ರು ಕಿಚ್ಚನ ಚಪ್ಪಾಳೆಗೋಸ್ಕರನೇ ಈ ಥರ ಆಡಿರ್ಬೋದು, ಬಟ್ ಮೇಜರ್ ಚೇಂಜಸ್ ಅನ್ನೋದು ಅವರಲ್ಲಿ ಕಾಣಿಸಿದೆ. ಸೊ ಯಾವಾಗಲೂ ಕಿರ್ಚಾಡ್ಕೊಂಡು ಇರುವಂಥ ಅಶ್ವಿನಿ ಗೌಡ ಅವರು ಈ ಸತಿ ಕಿರ್ಚಾಡಿಲ್ಲ ಅಂತಲ್ಲ, ಬಟ್ ಒಂಥರ ಸ್ವಲ್ಪ ಬ್ಯಾಲೆನ್ಸ್ಡಾಗಿ ಅವ್ರ ಗೇಮ್ನ ಅವ್ರು ತೊಗೊಂಡು ಹೋದರು. ತುಂಬ ಮೆಚ್ಯೂರ್ಡ್ ವೇಲ್ ಕೂಡ ಅವರಿದ್ದರು. ಸೊ ಈ ಕಾರಣದಿಂದ ಅಶ್ವಿನಿ ಗೌಡ ಅವ್ರಿಗೆ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಸಿಕ್ಕರೆ ಆಶ್ಚರ್ಯ ಪಡುವಂಥ ವಿಷಯ ಏನು ಆಗೋದಿಲ್ಲ ಅದು. ಸೊ ಅದಾದಮೇಲೆ ಮೇಜರ್ ಇನ್ನೊಂದು ಟಾಪಿಕ್ ಇದೆ ಜಾನ್ವಿ ಅವ್ರದ್ದು. ಸೊ ಜಾನ್ವಿ ಅವರು ಈ ಇಡೀ ವಾರದಲ್ಲಿ ಸಾಕಷ್ಟು ಕಡೆ ಅವರು ಕಾಣಿಸ್ಕೊಂಡಿದ್ದಾರೆ ಮತ್ತು ತುಂಬಾ ಸೆನ್ಸಿಟಿವ್ ಟಾಪಿಕ್ಸ್ನ ಅವ್ರು ಮುಟ್ಟಿದ್ದಾರೆ. ಹೋಗ್ಬಿಟ್ಟು ಕಲರ್ಸ್ ಚಾನಲ್ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಸೊ ಖಂಡಿತವಾಗ್ಲೂ ಸೆಕೆಂಡ್ ಬರೋವಂಥ ಪ್ರೋಮೋ ಅಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಖಂಡಿತವಾಗ್ಲೂ ಆಗುತ್ತೆ ಅಂತ ಅನಿಸುತ್ತೆ. ಸೊ ಕಾದು ನೋಡೋಣ ನೆಕ್ಸ್ಟ್ ಪ್ರೋಮೋ ಯಾವ ಥರ ಇರುತ್ತೆ ಅಂತ. ಬಟ್ ಈ ಒಂದು ವಾರ ಕ್ಲಾಸ್ ಅಂತೂ ಎಲ್ಲರಿಗೂ ಚೆನ್ನಾಗಿ ಆಗುತ್ತೆ ಅಂತ ಅನಿಸುತ್ತೆ. ಸೊ ಇದು ಫಸ್ಟ್ ಪ್ರೋಮೋ ಆಗಿತ್ತು. ಸೊ ನೆಕ್ಸ್ಟ್ ಪ್ರೋಮೋ ಬಗ್ಗೆ ಅಪ್ಡೇಟ್ಸ್ ಆದಷ್ಟು ಬೇಗ ಬರುತ್ತೆ. ಮತ್ತು ಯಾರು ಹೋಗ್ತಾರೆ ಈ ವಾರ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್.